ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಹಿಂದಿನ ದಿನ ನಿಮಗೆ ನನ್ನ ಬುಕ್ಸ್ ಕಲೆಕ್ಷನ್ದು ವಿಡಿಯೋ ಮಾಡಿದ್ದೆ. ಸೊ ಇದು ಕಂಟಿನ್ಯೂಡ್ ಆಫ್ ದ ಪಾರ್ಟ್ 1 ಬುಕ್. ಸೊ ಇದರಲ್ಲಿ ಈ ಬುಕ್ಸ್ ಎಲ್ಲ ಹೆಚ್ ಜಿ ರಾಧಾದೇವಿಯವರ ಕಾದಂಬರಿಗಳು. ಸೊ ನನಗೆ ಅವರು ಫೇವ್ರೆಟ್ ರೈಟರ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ನೋಡಿ, ಜೋಗಿ ಮಗಳಿಗೆ ಬರೆಯದ ಪತ್ರಗಳು ಅಂತಂದ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್, ಅಪ್ಪಂಗೆ ಮಗಳಿಗೆ ಹೇಳೋವಂಥ ವಿಷಯಗಳು ತುಂಬ ಇರುತ್ತೆ. ಬಟ್ ಅವ್ರಿಗೆ ಅದನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಥವಾ ಕನ್ವೇ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದನ್ನು ಅವರು ಲೆಟರ್ ಮುಖಾಂತರ ಬರೆದು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಕಾದಂಬರಿಗಳು. ನನಗೇನಕ್ಕೆ ಹೆಚ್ ಜಿ ರಾಧಾದೇವಿಯವ್ರ ಕಾದಂಬರಿಗಳು ಇಷ್ಟ ಆಗುತ್ತೆ ಅಂತಂದರೆ, ಅವರು 1980ಸಲ್ಲಿ 1990ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು ಸಮಾಜದಲ್ಲೇ ಆಗಿರ್ಬೋದು ಅಥವಾ ಫ್ಯಾಮಿಲಿಲೇ ಆಗಿರ್ಬೋದು, ಕೆಲಸ ಹುಡ್ಕೋದ್ರಲ್ಲಾಗಿರ್ಬೋದು, ಏನು ಸಮಸ್ಯೆಗಳಾಗ್ತಿತ್ತು, ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾಯಿದ್ರು, ಹೆಣ್ಮಕ್ಳು ಮನೇಲೂ ಕೆಲಸ ಮಾಡಿಕೊಂಡು ಕಷ್ಟಪಡ್ತಿದ್ರು, ಹೊರಗಡೆನೂ ದುಡಿತಿದ್ರು, ಅಲ್ಲೂ ಕಷ್ಟಪಡ್ತಿದ್ರು. ಸೊ ಹೇಗೆ ಅವ್ರ ಜೀವನ ನಡೀತಾ ಇತ್ತು, ಬಡವರಾಗಿದ್ದರೆ ಯಾವ ಥರ ಕಷ್ಟ ಅನುಭವಿಸ್ತಾಯಿದ್ರು, ಅಥವಾ ದುಡ್ಡಿರೋರಾಗಿದ್ದರೆ ಸ್ವಲ್ಪ ಸೆಟಲ್ಡ್ ಆಗಿದ್ದರೆ ಅವ್ರು ಯಾವ ಥರ ಕಷ್ಟಪಡ್ತಾಯಿದ್ರು, ಅವ್ರು ಏನು ಲೈಫ್ ಲೀಡ್ ಮಾಡ್ತಾಯಿದ್ರು ಅನ್ನೋದೆಲ್ಲ ಅವರ ಕಾದಂಬರಿಗಳಿಗೆ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಥವಾ ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಅದಾದಮೇಲೆ ಇದು ಮ್ಯಾಜಿಕ್ ರೋಂಡಾ ಬೆರ್ನಿದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋಕ್ಕೆ. ಇದು ವಿಲಿಯಂ ಶೇಕ್ಸ್ಪಿಯರ್ ಅವರ ಹ್ಯಾಮ್ಲೆಟ್. ಇದನ್ನು ನಾನು ಲೈಬ್ರರಿಯಿಂದ ತೊಗೊಂಬಂದಿದ್ದೆ. ಸೊ ಇದನ್ನು ವಾಪಸ್ ಕೊಡಬೇಕು. ತೊಗೊಂಡಾಗಲೇ ಇದು ಪೇಜೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸೀಲ್ ಹಾಕಿ ಕೊಟ್ಟಿದ್ದಾರೆ, ಬೆಂಗಳೂರು ದಕ್ಷಿಣ ವಲಯ ನಗರ ಕೇಂದ್ರ ಗ್ರಂಥಾಲಯ ಅಂತಂದ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ರಾಧಾದೇವಿಯವ್ರ ಕಾದಂಬರಿಗಳೇ ಜಾಸ್ತಿ ಇರೋದು ನನ್ನ ಹತ್ರ. ಆಲ್ಮೋಸ್ಟ್ ಅವರು 170 ಕಾದಂಬರಿಗಳನ್ನ ಬರೆದಿದ್ದಾರೆ. ಆದರೆ ನನ್ನ ಹತ್ರ ಒಂದು 30-40 ಬುಕ್ಸ್ ಇರ್ಬೋದೇನೋ ಅಷ್ಟೇ. ಎಲ್ಲ ಕಾದಂಬರಿಗಳು ನನಗೆ ಸಿಕ್ಕಿಲ್ಲ ಅಥವಾ ನಾನು ಓದಿಲ್ಲ ಅಂತಲೇ ಹೇಳ್ಬೋದು. ಲೈಬ್ರರಿಯಲ್ಲಿ ಸಿಕ್ಕಿದಾಗ ಓದ್ತೀನಿ. ಬಟ್ ನನಗೆ ಸ್ವಂತಕ್ಕೆ ಅಂತ, ನನ್ನ ಕಲೆಕ್ಷನ್ಗೆ ಅಂತ ತೊಗೊಂಡಾಗ ಇಷ್ಟೇ ಬುಕ್ಸ್ ಸಿಕ್ಕಿರೋದು ನನಗೆ. ಬಟ್ ನನಗೆ ಅನಿಸುತ್ತೆ ಅವ್ರು ಬರೆದಿರೋ ಎಷ್ಟೋ ಬುಕ್ಸು ಇನ್ನೂ ಪಬ್ಲಿಷ್ ಆಗಿದೆ, ಬಟ್ ಎಲ್ಲ ಹೊಸ ಎಡಿಷನ್ ಪಬ್ಲಿಷ್ ಮಾಡ್ತಾರೆ ಅಂತಾರಲ್ಲ, ಸೊ ಅದನ್ನು ಪಬ್ಲಿಷ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಇದು ಸದ್ಗುರು ಅವರ ಆದಿಯೋಗಿ ಶಿವ ಯೋಗದ ಮೂಲ. ಈ ಬುಕ್ ಸ್ವಲ್ಪ ಕಷ್ಟಕರ ಅಥವಾ ಕ್ಲಿಷ್ಟಕರ ಅಂತ ಅಂತಾರಲ್ಲ, ಆ ಥರ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ಬುಕ್ಕು. ಇನ್ನು ಬಿ ಸಿ ಬಂದ ತಂಗಾಳಿ, ಸಾಮಾಜಿಕ ಕಾದಂಬರಿಗಳು, ಇದೆಲ್ಲ ಆಲ್ಮೋಸ್ಟ್ ರಾಧಾದೇವಿ ಬುಕ್ಸೇ. ನಿಮ್ಮಲ್ಲಿ ನೀವು ಎಷ್ಟು ಜನ ಪುಸ್ತಕಗಳನ್ನ ಓದ್ತೀರಾ? ನಿಮ್ಮ ಫೇವ್ರೆಟ್ ಆಥರ್ಸ್ ಯಾರು, ಅಥವಾ ಕಾದಂಬರಿಕಾರರಾಗಿರ್ಬೋದು, ಕವಿಯತ್ರಿ ಆಗಿರ್ಬೋದು, ಯಾರು ಅಂತ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಇದು ನೋಡಿ, ರವಿ ಬೆಳಗೆರೆಯವರ ಅಮ್ಮ ಸಿಕ್ಕಿದ್ಲು. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ಇವರು ಗ್ರೇಟ್ ಅಂತಲೇ ಹೇಳ್ಬೋದು. ರವಿ ಬೆಳಗೆರೆಯವರು ಎಷ್ಟು ಚೆನ್ನಾಗಿ ಬರೀತಾರೆ. ಹಂತಕಿ ಐ ಲವ್ ಯು, ಇದು ಒಂದು ಬುಕ್ಕು ನನ್ನ ಹತ್ರ ಇರೋದು ಅವ್ರದ್ದು. ನನಗಂತೂ ಅವ್ರು ತುಂಬ ಇಷ್ಟ ಆಗ್ತಾರೆ, ತುಂಬ ಚೆನ್ನಾಗಿ ಬರೀತಾರೆ ಅವರು. ಓದಿಸ್ಕೊಂಡು ಹೊಟ್ಟೋಗುತ್ತೆ ಬುಕ್ ಅದು, ರವಿ ಬೆಳಗೆರೆಯವ್ರ ಬುಕ್ಕು. ಆ್ಯಂಡ್ ಇದು ಒಂದು ಬೊಂಬಾಟ್ ಭೋಜನ ಸಿಹಿ ಕಹಿ ಚಂದ್ರು ಅವ್ರದ್ದು ಒಂದು ಬುಕ್ ಇದೆ. ಇದರಲ್ಲೂ ಎಷ್ಟೊಂದು ರೆಸಿಪೀಸ್ ಇದೆ, ನಾನು ಟ್ರೈ ಮಾಡಿದ್ದೀನಿ. ಇದೆಲ್ಲ ತುಂಬ ಹಳೆಯ ಬುಕ್ಕು. ಆ್ಯಂಡ್ ಇದು ಬಂದು ಕಪಿಲಿಪಿ ಸಾರ, ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವ್ರದ್ದು. ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವ್ರದ್ದು ಬುಕ್ಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ಅವ್ರ ಬುಕ್ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಅಂದರೆ ಏನೋ ನಿಗೂಢತೆ ಅಂತಾರಲ್ಲ, ನಿಗೂಢ ಕಾದಂಬರಿ, ರೋಚಕವಾಗಿರೋದು. ಇನ್ನೂ ಆಗ್ಬಿಟ್ಟು ಲಾಸ್ಟಲ್ಲಿ ಸಸ್ಪೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಇಷ್ಟ ಆಗುತ್ತೆ. ಇದು ಪಥ್ಯರಹಿತ ಮನೆ ಔಷಧಿ ಅಂತಂದ್ಬಿಟ್ಟು. ಸೊ ಇದರಲ್ಲಿ ಕೆಲವೊಂದು ಟಿಪ್ಸ್ ಇದೆ, ಅದು ತುಂಬ ಚೆನ್ನಾಗಿದೆ. ಅಂದರೆ ಕೆಮ್ಮು ಬಂದರೆ, ಕಫ ಬಂದರೆ, ಶೀತ ಬಂದರೆ ಮನೆಯಲ್ಲೇ ಏನೆಲ್ಲ ಮಾಡ್ಬೋದು, ಏನೇನು ಥರ ಎಲ್ಲ ಔಷಧಿಗಳನ್ನ ನಾವು ಅಡುಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿ ತೊಗೋಬೋದು ಅನ್ನೋದನ್ನು ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನನ್ನ ಪುಸ್ತಕಗಳ ಸಂಗ್ರಹ ಅನ್ನೋದಕ್ಕಿಂತ ನನ್ನ ಹತ್ರ ತುಂಬ ಕಡಿಮೆ ಪುಸ್ತಕಗಳಿದೆ. ಹೆಚ್ಚು ನನ್ನ ಹತ್ರ ಹೆಚ್ ಜಿ ರಾಧಾದೇವಿಯವ್ರ ಕಾದಂಬರಿಗಳೇ ಇದೆ. ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ನನಗೆ ಅವರ ಕಾದಂಬರಿಗಳು ತುಂಬ ಇಷ್ಟ ಆಗುತ್ತೆ. ಸೊ ಇದು ಒಂದು ಬುಕ್ಕು ಲೈಬ್ರರಿದು, ಬದುಕಿನ ದಾರಿಯಲ್ಲಿ ಅಂತ. ಇದು ನಾನು ವಾಪಸ್ ಕೊಟ್ಟಿಲ್ಲ, ಇನ್ನು ನಗರ ಕೇಂದ್ರ ಗ್ರಂಥಾಲಯ ಅಂತ ಸೀಲ್ ಹಾಕಿದ್ದಾರೆ. ಸೊ ಇದನ್ನು ನಾನು ವಾಪಸ್ ಕೊಡಬೇಕು. ಇದು ರಾಬಿನ್ ಶರ್ಮಾ ಅವ್ರದ್ದು ದ ಗ್ರೇಟ್ನೆಸ್ ಗೈಡ್ 2 ಅಂತ ಅಂದ್ಬಿಟ್ಟು. ಇದರಲ್ಲಿ 101 ಶಾರ್ಟ್ ಸ್ಟೋರೀಸ್ ಇದೆ, ಅಥವಾ ಸಣ್ಣ ಕಥೆಗಳು ಥರ ಇದೆ. ಅದು ಹೆಂಗಿದೆ ಅಂತಂದರೆ, ಅದು ಒಂದೊಂದು ಓದ್ತಾ ನಮ್ಗೆ ಅರ್ಥ ಆಗುತ್ತೆ.
ನಾವು ಹೆಂಗೆ ಗ್ರೇಟ್ ಆಗ್ಬೋದು, ನಮ್ಮ ಥಾಟ್ಸ್ನ ನಾವು ಹೆಂಗೆ ಚೇಂಜ್ ಮಾಡ್ಬೋದು, ನಮ್ಮ ಲೈಫ್ನ ನಾವು ಹೆಂಗೆ ಚೇಂಜ್ ಮಾಡ್ಕೋಬೋದು, ಇದನ್ನೆಲ್ಲ ನಾವು ರಾಬಿನ್ ಶರ್ಮಾದು ಬುಕ್ಕಲ್ಲಿ ಓದ್ಬೋದು. ಸೊ ಇದು ಒನ್ ಮೋರ್ ಮೂಕಧಾತು ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅವ್ರದ್ದು ಬುಕ್ಕು. ಈ ಬುಕ್ ಇದೆ ನೋಡಿ, ಯು ಕ್ಯಾನ್ ಹೀಲ್ ಯೋರ್ ಲೈಫ್, ಲೂಯಿ ಹೇ. ನಾನು ಫಸ್ಟ್ ಒಂದು ತೋರಿಸಿದೆ, ಯು ಕ್ಯಾನ್ ಹೀಲ್ ಯೋರ್ ಹೆಲ್ತ್ ಅಂತಂದ್ಬಿಟ್ಟು. ಸೊ ಇದು ಅದೇ ಥರ ಇದು ಅಫರ್ಮೇಷನ್ಸ್ ಬುಕ್ಕು. ಇದರಲ್ಲೂ ಮನುಷ್ಯಂಗೆ ಬರುವಂಥ ತುಂಬ ಸಮಸ್ಯೆಗಳು, ಅದು ಏನಕ್ಕೆ ಬರುತ್ತೆ, ರೀಸನ್ ಏನಕ್ಕೆ ಬರುತ್ತೆ ಅಂತಂದ್ಬಿಟ್ಟು, ಆಮೇಲೆ ಅದಕ್ಕೆ ಯಾವ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ಅನ್ನೋದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಏನೇ ಮಾಡಿದ್ರು ನಂಬಿಕೆ ಇರಬೇಕಷ್ಟೆ. ನೋಡಿ, ಫಾರ್ ಎಕ್ಸಾಂಪಲ್ ಬ್ಲ್ಯಾಡರ್ ಪ್ರಾಬ್ಲಮ್ಸು, ಅದಕ್ಕೇನು ಏನಕ್ಕೋಸ್ಕರ ಬ್ಲ್ಯಾಡರ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ರೀಸನ್ ಇರುತ್ತೆ. ಅದಾದಮೇಲೆ ಒಂದು ಅಫರ್ಮೇಷನ್ಸ್ ಇರುತ್ತೆ. ಅದನ್ನು ನಾವು ಪಾಸಿಟಿವ್ ಆಗಿ, ಅಂದರೆ ನಂಬಿಕೆಯಿಂದ ಆ ಅಫರ್ಮೇಷನ್ಸ್ನ ನಾವು ಹೇಳ್ಕೊಂಡ್ರೆ ಆ ಕಾಯಿಲೆಯಿಂದ ನಾವು ಹೊರಗಡೆ ಬರ್ತೀವಿ ಅನ್ನೋವಂಥ ಒಂದು ಸೀಕ್ರೆಟ್ ಈ ಬುಕ್ಕಲ್ಲಿದೆ. ಎಲ್ಲ ಥರ ಕಾಯಿಲೆಗೂ ಇದೆ, ಎಲ್ಲ ಥರ ಮಾನಸಿಕ ರೋಗ ಆಗಿರ್ಬೋದು ಅಥವಾ ಬಾಡಿ ಏಕ್ಸ್ ಆಗಿರ್ಬೋದು. ಸೊ ಎಲ್ಲದಕ್ಕಿಂತ ನಾವು ಹೇಳ್ತೀವಲ್ಲ, ಎಲ್ಲದಕ್ಕಿಂತ ನಮ್ಮ ಯೋಚನೆ ದೊಡ್ಡದು ಅಂತಂದ್ಬಿಟ್ಟು, ಆ ಥರ ಇದನ್ನು ಪಾಸಿಟಿವಾಗಿ ಅಫರ್ಮ್ ಮಾಡೋದ್ರಿಂದ ಇದನ್ನ ರಿವರ್ಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರೆದಿರೋ ಅಂಥ ಬುಕ್ ಇದು. ಚೆನ್ನಾಗಿದೆ. ನಿಮ್ಗೆ ಯಾವಾಗಾದರೂ ಸಿಕ್ಕಿದ್ರೆ ಇದನ್ನು ಓದಿ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ, ನಂಗೆ ಹೆಲ್ಪ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳಿದೆ. ಸೊ ಅದನ್ನೆಲ್ಲ ಮತ್ತೆ ತೆಗೆದು ಕ್ಲೀನಾಗಿ ಅಲ್ಲೆಲ್ಲ ಕ್ಲೀನಾಗಿ ಒರೆಸಿ ಕ್ಲೀನಾಗಿ ಜೋಡಿಸಿ ಇಷ್ಟಿಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಬುಕ್ಸ್ ನೋಡಬೇಕು, ಸಿಗ್ತಾ ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.